ಚುನಾವಣಾ ಪೂರ್ವವಾಗಿ ಏನೇನು ನಾವು ಆಶ್ವಾಸನೆ ಕೊಟ್ಟಿದ್ವಿ ಆ ಆಶ್ವಾಸನೆ ಎಲ್ಲ ಪೂರೈಸಿದ್ದೀವಿ. ಆ ಪೂರೈಸಿದ ಆಶ್ವಾಸನೆಯಿಂದ ತಾವೆಲ್ಲರೂ ತಮ್ಮ ಮನೆ ಬಾಗಿಲಿಗೆ ಏನು ಈ ಲೋಕಸಭಾ ಚುನಾವಣೆಯ ಮತವನ್ನು ಕೇಳೋದಕ್ಕೆ ಯಾವುದೇ ಹಿಂಜರಿಕೆ ಇಲ್ಲದೆ, ಯಾಕಪ್ಪ ಅಂದ್ರೆ ನುಡಿದಂತೆ ನಡೆದಿದ್ದೇವೆ, ನುಡಿದಂತೆ ನಡೀತಾ ಇದ್ದೇವೆ. ಅದೇ ರೀತಿ ಯಾರಿಗೂ ನಾವೇನು ಕಳೆದ ಚುನಾವಣೆಯಲ್ಲಿ ಮತ ಕೊಡಿಸಿದ್ವಿ, ಕಾಂಗ್ರೆಸ್ ಪಕ್ಷದ ಏನು 5 ಗ್ಯಾರಂಟಿಗಳ ಭರವಸೆ ಕೊಟ್ಟಿದ್ವಿ ಚುನಾವಣೆ ಸಂದರ್ಭದಲ್ಲಿ 5 ಗ್ಯಾರಂಟಿಗಳ ಭರವಸೆಯನ್ನು ಈಡೇರಿಸುವ ಮುಖಾಂತರ ನಮ್ಮ ಕಾರ್ಯಕರ್ತರು ಯಾರು ಮನೆ ಬಾಗಿಲಿಗೆ ಹೋದ್ರೆ ಬರಬೇಡ ನನ್ನ ಪರಿಸ್ಥಿತಿ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಮಾಡಿದಂತಹ ನಮ್ಮ ಎಲ್ಲ ನೆಚ್ಚಿನ ಕಾಂಗ್ರೆಸ್ ಸರ್ಕಾರಕ್ಕೆ ಮೊದಲದಾಗಿ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇನೆ. ಬಂಧುಗಳೇ, ತಮಗೆಲ್ಲ ಗೊತ್ತಿದೆ, ನಾವೇನು ಚುನಾವಣಾ ಪೂರ್ವವಾಗಿ 5 ಗ್ಯಾರಂಟಿಗಳ ಭರವಸೆ ಕೊಟ್ಟಿದ್ವಿ. ನಾವೇನು ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಸುಮಾರು ಸಲ ನಮ್ಮ ಕರೆ ಮಾಡಿ ನಾವೆಲ್ಲ ಇಷ್ಟೊತ್ತಿಗೆ ಸುಮಾರು 10 ತಿಂಗಳಿಗೆ ಆ ಕೆಲಸ ಮಾಡ್ರಿ, ಈ ದೇವಸ್ಥಾನ ದುಡ್ಡು ಕೊಡ್ರಿ, ಆ ರಸ್ತೆ ಕೊಡ್ರಿ, ಈ ಸಮುದಾಯ ಭವನ ಕಟ್ಕೊಡ್ರಿ, ನಮ್ಮ ಹೊಲದ ರೋಡ್ ಮಾಡ್ಕೊಡ್ರಿ ಅನ್ನೋ ಒಂದು ಸಂದರ್ಭ ವ್ಯವಸ್ಥೆ ಇರಬೇಕಿತ್ತು. ಆದರೆ ಇಲ್ಲಿವರೆಗೆ ಯಾವುದೇ ನಮ್ಮ ನಾಯಕರುಗಳಿರ್ಬೋದು, ಪಕ್ಷದ ಮುಖಂಡರುಗಳಿರ್ಬೋದು, ಯಾರು ಸಹ ಯಾವುದೇ ಕೆಲಸಗಳನ್ನ ಕೇಳಿಲ್ಲ ಅಂದ್ರೆ ಅದು ತಮ್ಮಲ್ಲಿರೋ ಒಂದು ಪ್ರಬುದ್ಧತೆ. ಯಾಕಪ್ಪ ಅಂದ್ರೆ ಇಲ್ಲಿವರೆಗೂ ನಾವು ಸುಮಾರು ಚೆನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ 5 ಯೋಜನೆಗಳಿಂದ ಸುಮಾರು 177 ಕೋಟಿ 21,51,071 ರೂಗಳು ಈ 5 ಗ್ಯಾರಂಟಿಗಳನ್ನ ನಮಗೆಲ್ಲ ನಮ್ಮ ತಾಯಿಯ ಖಾತೆಗಿರ್ಬೋದು, ಬಸ್ಸಿನ ಒಂದು ಮಹಿಳಾ ಶಕ್ತಿ ಯೋಜನೆ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಅನ್ನಭಾಗ್ಯ ಯೋಜನೆಯಿಂದ ಇರ್ಬೋದು, ಯುವ ನಿಧಿಯಿಂದ ಇರ್ಬೋದು, ಸುಮಾರು 177 ಕೋಟಿ, ಅಂದಾಜು 180 ಕೋಟಿ ರೂಗಳ ಈಗಾಗಲೇ ಅನುದಾನ ಕೊಟ್ಟಂತೆ ಇದೆ. ಸುಮಾರು 180 ಕೋಟಿಗಳ ಅನುದಾನ ಕೊಟ್ಟಂತೆ ಆಗ್ತದೆ. ದಯಮಾಡಿ ತಾವೆಲ್ಲ ಈ ಒಂದು ಸಂದರ್ಭದಲ್ಲಿ ಏನು ಚುನಾವಣೆಯ ಸಂದರ್ಭದಲ್ಲಿ ಏನು ನಮ್ಮ ಪ್ರವಕ್ತರು ನಿಂತಿದ್ದಾರೆ, ಇಲ್ಲಿ ಸವಿಸ್ತರವಾಗಿ ನಮ್ಮ ನಾಯಕರೆಲ್ಲ ಮಾತಾಡುತ್ತೆ. ಬಹಳಷ್ಟು ನಿಮ್ಮೆಲ್ಲರ ಜವಾಬ್ದಾರಿ ಬಹಳಷ್ಟಿದೆ. ಕಾರಣ ಏನಪ್ಪ ಅಂದ್ರೆ ಸುಮಾರು 5 ಚುನಾವಣೆ ನಾವು ಸೋತಿದ್ದೀವಿ. 5 ಚುನಾವಣೆಯಲ್ಲಿ 4 ಚುನಾವಣೆ ನಮ್ಮ ಶಾಮೂರ್ ಕುಟುಂಬದವರು ಸೋತಿದ್ದಾರೆ. ಆ ಸೋಲಿನಲ್ಲಿ ನಮ್ಮ ಚೆನ್ನಗಿರಿದು ಒಂದು ಪಾಲಿದೆ. ಆದರೆ ಆ ಸೋಲನ್ನ ಈ 4 ಚುನಾವಣೆ ನಾವೇನೋ ಕುಟುಂಬನ ಸೋತಿದರೆ ಅದು ಚೆನ್ನಗಿರಿ ಅಂತ ಏನು ಭಾವನೆ ಇತ್ತು, ಆ ಚೆನ್ನಗಿರಿಯಿಂದ ಈ ಬಾರಿ ನಾವು ಲೀಡ್ ಕೊಡುವ ಮುಖಾಂತರ, ಅತಿ ಹೆಚ್ಚು ಲೀಡ್ ಕೊಡುವ ಮುಖಾಂತರ ಚೆನ್ನಗಿರಿಯಿಂದಲೇ ನಾವು ಗೆಲ್ತೀವಿ.